ಹಲೋ ವೆಲ್ಕಮ್ ಟು ಮೈ ಚಾನಲ್. ಆಲೂ ಪರೋಟಾಗ ಹಿಟ್ಟು ನಾದೋದು ಹೇಳತ್ತೀನಿ. ಸ್ವಲ್ಪ ಗೋಧಿ ಹಿಟ್ಟು, ಆಮೇಲೆ ಉಪ್ಪು, ಎಣ್ಣೆ, ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊರಿ. ಆಮೇಲೆ ಒಂದು ಅರ್ಧ ತಾಸು ಮುಚ್ಚಿಟ್ಬಿಡ್ರಿ. ಇಲ್ಲಿ ಆಲೂಗಡ್ಡೆ ಅನ್ನು ವಿಷಲ್ ಹೊಡೆಸ್ಕೊಳತ್ತೀನಿ. ಒಂದು 3 ನಾನಂತೂ 5 ವಿಷಲ್ ಹೊಡೆಸ್ಕೊಂಡಿನಿ. ನೀಟಾಗಿ ಕುದಿಬೇಕು, ಅದು ಮೆತ್ತಗಾಗುವಂಗೆ. ಆಮೇಲೆ ಅದನ್ನೊಂದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊರಿ. ಈಗ ಒಗ್ಗರಣೆ ಮಾಡೋಣ. ಆಯಿಲ್, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊರಿ. ಹಲ್ದಿ, ಸಾಲ್ಟ್, ಸ್ವಲ್ಪ ಸಕ್ಕರೆ ಹಾಕೋರಿ ಟೇಸ್ಟಿಗೆ. ಆಮೇಲೆ ಆಲೂ ಹಾಕಿ ಫುಲ್ ಏನು ಸಿಗ್ಲಾರ್ದಂಗೆ ಚೆಂದಂಗೆ ಸ್ಮ್ಯಾಶ್ ಮಾಡ್ಕೊರಿ. ನೀಟಾಗಿ ಸ್ಮ್ಯಾಶ್ ಆಗಬೇಕು, ಅಂದರೆ ನಿಮ್ದು ಆಲೂಗಡ್ಡೆ ಪರೋಟ ಹರಿಯಂಗಿಲ್ಲ. ಒಂದು ಸ್ವಲ್ಪ ಕೊತ್ತಂಬರಿ, ಇದನ್ನು ಆರಕ್ಕೆ ಇಟ್ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಹಿಟ್ಟು ಒಂದು ಸ್ವಲ್ಪ ಚೆಂದಂಗೆ ನಾದ್ಕೊಂಡು ನೀವು ಆಯಿಲ್ ಹಚ್ಚಿ ಸ್ಟಾರ್ಟ್ ಮಾಡ್ಕೊಬೋದು. ನಾನಿಲ್ಲೇ ಒಂದು ಆಯಿಲ್ ಪೇಪರ್ ತೊಗೊಂಡಿನಿ, ಅದ್ರ ಮೇಲೆ ಲಟ್ಸಾತೀನಿ. ಅದನ್ನ ಚೆಂದಂಗೆ ತುಂಬ್ಕೊರಿ ನೀಟಾಗಿ. ಇಷ್ಟು ಸಾಫ್ಟ್ ಆಗ್ತಾವಲ್ಲ, ಬಾಯಾಗಿ ಇಟ್ರೆ ಮೆಲ್ಟ್ ಆಗ್ತಾವೆ. ಅಷ್ಟು ಟೇಸ್ಟಿ ಮತ್ತು ಸಾಫ್ಟ್ ಪರಾಟ ಆಗ್ತಾವೆ. ಒಂದ್ಸಲಿ ನೀವು ಎಲ್ಲರೂ ಮಾಡಿ ನೋಡ್ರಿ. ಆಮೇಲೆ ನಂಗೆ ಕಮೆಂಟ್ ಒಳಗೆ ಹೇಳ್ರಿ ಹೆಂಗಾಗಿತ್ತು ಅಂತ. ಈಗ ಲಟ್ಟಿಸ್ಕೊಳತ್ತೀನಿ. ನೀಟಾಗಿ ಲಟ್ಟಿಸಿ ಇದನ್ನು ಬೇಯಿಸ್ಕೋಬೇಕೀಗ. ಆಯಿಲ್ ಹಚ್ಚಿ ಲಟ್ಟಿಸ್ಕೊರಿ. ಆಮೇಲೆ ಬೇಯಿಸುವಾಗ ನಿಮಗೆ ಬೇಕಂದರೆ ತುಪ್ಪ ಹಾಕ್ಕೋಬೋದು. ನಾನಿಲ್ಲಿ ಆಯಿಲ್ ಹಾಕ್ಕೊಂಡು ಬೇಯಿಸಾತೀನಿ. ಇಷ್ಟು ಸಾಫ್ಟ್ ಆಗ್ತಾವಲ್ಲ, ನೀವು ರೆಸ್ಟೋರೆಂಟ್ ಒಳಗೆ ತಿಂದಂಗೆ ಅನಿಸುತ್ತೆ ಸೇಮ್. ಮೈದಾ ಹಿಟ್ಟಿನ ಗೋಧಿ ಹಿಟ್ಟೊಳಗೆ ಮಾಡಿ ನೋಡ್ರಿ, ಟೇಸ್ಟ್ ಇನ್ನೂ ಚಲೋ ಇರುತ್ತೆ. ಆಮೇಲೆ ಹೆಲ್ತಿಗೂ ಚಲೋ. ಥ್ಯಾಂಕ್ ಯು. ಹಲೋ, ವೆಲ್ಕಮ್ ಟು ಮೈ ಚಾನಲ್. ಬಿಸಿ ಬಿಸಿ ರೈಸ್, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ, ಆಮೇಲೆ ಈ ರಸಮ್ ಹಾಕ್ಕೊಂಡು ತಿಂದ್ರೆ ಎಂಥವ್ರಿಗಾದರೂ ದಿನ ತಿನ್ಬೇಕು ಅನ್ನಿಸ್ತೈತಿ, ಅಂಥ ಟೇಸ್ಟ್ ಇತ್ತು. ಬರ್ರಿ ಇದನ್ನು ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ. ಸ್ವಲ್ಪ ಇಲ್ಲೇ ಆಯಿಲ್ ಯೂಸ್ ಮಾಡತ್ತೀನಿ. ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಸಣ್ಣಗೆ ಹಚ್ಕೊಂಡಿದ್ದ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಆಮೇಲೆ 1-2-3 ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ. ಇದನ್ನು ಕಟ್ ಮಾಡಿ ಹಾಕ್ಕೋಬೇಕು, ಅಂದ್ರೆ ಅದು ಫ್ಲೇವರ್ ಅದ್ರ ಚಲೋ ಬರ್ತೈತಿ. ಆಮೇಲೆ ನಿಮ್ಗೆ ಎಷ್ಟು ಅಳತೆ ಬೇಕು ನೋಡೋ ಅಷ್ಟು ನೀರು, ಅಂದರೆ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಲೆಕ್ಕ ಹಾಕ್ಕೊಂಡು ಮಾಡ್ಕೊರಿ. ನಾನಿಲ್ಲಿ ಸ್ವಲ್ಪ ಮಾಡ್ಕೊಂಡಿನಿ, 1 ಗ್ಲಾಸ್ನಷ್ಟು ಅಷ್ಟೆ. ಆಮೇಲೆ ಇಲ್ಲಿ ಹುಣ್ಸೆಹಣ್ಣು ರಸ, ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದ್ರೆ ಹುಣ್ಸೆಹಣ್ಣು ರಸ. ಈ ರಸಮಿಗೆ ಟೇಸ್ಟ್ ಅಂದ್ರೆ ಹುಣ್ಸೆಹಣ್ಣು ರಸ, ಹಂಗೆ ಹೇಳ್ಬೋದು. ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ಅದೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಅದಾದಮೇಲೆ ನೀವು ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊರಿ. ಆಮೇಲೆ ಸಾಲ್ಟ್ ಹಾಕ್ಕೊರಿ. ಆಮೇಲೆ ಇಲ್ಲಿ ನಾನು ಪೆಪ್ಪರ್ ಯೂಸ್ ಮಾಡೀನಿ ಸ್ವಲ್ಪ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಕುದಿಯೋಕೆ ಬಿಡ್ರಿ. ಇದನ್ನು ಟೊಮ್ಯಾಟೊ ಹಾಕ್ಕೊಂಡು ಮಾಡ್ಬೋದು. ನೀವು ಒಗ್ಗರಣೆ ಬೆಳ್ಳುಳ್ಳಿ ತೋರಿಸಿದ್ನಲ್ಲ, ಆವಾಗ ನೀವು ಟೊಮ್ಯಾಟೊ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಸಾಫ್ಟ್ ಆಗುವಂಗೆ ಬೇಯಿಸ್ಬೇಕು. ಅದಾದಮೇಲೆ ಉಳ್ಕಿದ್ದೆಲ್ಲ ಪ್ರೊಸೀಜರ್ ಸೇಮ್ ಇರ್ತೈತಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಆಗೇ ಹೋಯ್ತು, ರೆಡಿನೇ ಆಗಿಬಿಡುತ್ತೆ. ನೀವು ಬಿಸಿ ಬಿಸಿ ರೈಸ್ ಹಾಕ್ಕೊಂಡು ತಿನ್ನೋದು ಅಷ್ಟೇ. ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.